ಹಲವಾರು ಡಿಜಿಟಲ್ ಮಾಧ್ಯಮಗಳನ್ನ ಮೋದಿಯವರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಸರ್ಕಾರ ಮತ್ತು ಆಡಳಿತಾರೂಢ ಬಿಜೆಪಿಯನ್ನ ಟೀಕಿಸುವ ಹಲವು ಪತ್ರಕರ್ತರು, ಹೋರಾಟಗಾರರನ್ನ ಜೈಲಿಗೆ ಹಾಕಲಾಗಿದೆ. ಕಿರುಕುಳ ನೀಡೋದು ಮತ್ತು ಕಣ್ಗಾವಲು ಇಡೋದು ನಡೀತಾ ಇದೆ. ಮೋದಿ ಸರ್ಕಾರಕ್ಕೆ ಅಪತ್ಯವಾಗೋ ಸತ್ಯಗಳನ್ನ ಹೇಳೋ ಪತ್ರಕರ್ತರು ಮಾತ್ರನೇ ಟಾರ್ಗೆಟ್ ಆಗಿದ್ದಾರೆ ಅಂತ ಈ ಹಿಂದೆ ಇಂಡಿಯಾ ಮೈತ್ರಿಕೂಟ ಹೇಳಿತ್ತು. ನಮಸ್ಕಾರ. ಕಳೆದ 11 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು ಏನೇ ಮಾಡಿದ್ರು ಅದು ಸರಿ ಇದ್ರು ತಪ್ಪಿದ್ರು ಎಲ್ಲವೂ ಸರಿ ಅನ್ನೋ ಭಕ್ತರ ಪಡೆ ಒಂದ್ ಕಡೆ ಇದೆ. ಅದರಂತೆಯೇ ಇವರು ಮಾಡೋ ತಪ್ಪನ್ನ ತಪ್ಪು ಅಂತ ಹೇಳೋ ವಿರೋಧ ಪಡೆ ಕೂಡ ಇದೆ. ಈ ತಪ್ಪು ಸರಿ ಯಾವುದಂದ್ರೆ, ಸಾಮಾನ್ಯವಾಗಿ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಮೋದಿ ಅವರು ಚುನಾವಣೆಗಳ ಸಮಯದಲ್ಲಿ ರೋಡ್ ಶೋ, ಬಹಿರಂಗ ಸಮಾವೇಶ, ಜೋರು ಭಾಷಣ ಮಾಡೋ ಮೂಲಕ ಕಾಣಿಸ್ಕೊಳ್ತಾರೆ. ಅದೇ ಮಣಿಪುರದಲ್ಲೇ 1.5 ವರ್ಷದಿಂದ ಹಿಂಸಾಚಾರ ನಡೀತಾ ಇದ್ರೂ ಕೂಡ ಅತ್ತ ಕಡೆ ತಿರುಗಿಯೂ ನೋಡಿಲ್ಲ. ಮಣಿಪುರ ನಮ್ಮ ದೇಶದ ಭಾಗ ಅಲ್ವೇ ಅಲ್ಲ ಅನ್ನುವಂತೆ ಮೋದಿ ಅವರು ಇದ್ದಾರೆ. ಇನ್ನು ಗೋಧಿ ಮೀಡಿಯಾಗಳ ಕತೆ ಅಂತೂ ಮೋದಿ ಪರವಾಗಿ ಕೆಲಸನ ಮಾಡಿ ಇನ್ನಿತರರ ವಿರುದ್ಧ ಫೇಕ್ ನ್ಯೂಸ್ ಅನ್ನ ಹರಡ್ತವೆ. ಆದ್ರೆ ಈ ಬಗ್ಗೆ ಮೋದಿಯವರು ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಅದೇ ಮೋದಿ ವಿರುದ್ಧ ಯಾರಾದ್ರೂ ಧ್ವನಿನ ಎತ್ತಿದ್ರೆ ಅವರನ್ನ ಶಮನ ಮಾಡೋ ಎಲ್ಲ ರೀತಿಯ ಕಾರ್ಯವನ್ನ ಮೋದಿ ಅವರು ಮಾಡ್ತಾರೆ. ಇದೀಗ ಅಮೆರಿಕದಲ್ಲಿ ನೆಲೆಸಿದ ಭಾರತೀಯರ ಕೈಗೆ ಕೋಳನ ಹಾಕಿ ಗಡಿಪಾರನ್ನ ಮಾಡಿದ್ದ ಟ್ರಂಪ್ ವಿರುದ್ಧ ಸಮರವನ್ನ ಸಾರಬೇಕಾಗಿದ್ದ ಮೋದಿಯವರು ಟ್ರಂಪ್ ಅವರ ಮುಂದೆ ಈ ಬಗ್ಗೆ ಯಾವ ವಿಚಾರವನ್ನ ಮಾತನಾಡದೆ, ಟ್ರಂಪ್ ಮಾಡಿರೋದನ್ನ ಖಂಡನೆ ಮಾಡದೆ, ಟ್ರಂಪ್ ಆಪ್ತ ಎಲಾನ್ ಮಸ್ಕ್ ಫ್ಯಾಮಿಲಿ ಜೊತೆಗೆ ಸಮಯವನ್ನ ಕಳೆದು ಬಂದಿದ್ದಾರೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಇದೀಗ ಮೋದಿ ಮಾಡಿದ್ದನ್ನ ಜನರ ಮುಂದೆ ತೆರೆದಿಟ್ಟ ತಮಿಳುನಾಡಿನ ಡಿಜಿಟಲ್ ಸುದ್ದಿ ಮಾಧ್ಯಮ ವಿಕಟನ್ ವೆಬ್ಸೈಟ್ ಅನ್ನ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿದೆ. ಹೌದು, ಭಾರತೀಯರಿಗೆ ಕೈಕೋಳ ತೊಡಿಸಿ ಅಮೆರಿಕ ಗಡಿಪಾರು ಮಾಡಿದ ವಿಚಾರದಲ್ಲಿ ಮೌನವಾಗಿರೋ ಪ್ರಧಾನಿ ಮೋದಿಯವರನ್ನ ವ್ಯಂಗ್ಯಾತ್ಮಕವಾಗಿ ಚಿತ್ರಿಸಿ ವ್ಯಂಗ್ಯ ಚಿತ್ರವನ್ನ ಪ್ರಕಟ ಮಾಡಿದ ತಮಿಳುನಾಡಿನ ಡಿಜಿಟಲ್ ಸುದ್ದಿ ಮಾಧ್ಯಮ ವಿಕಟನ್ ವೆಬ್ಸೈಟ್ ಅನ್ನ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿದೆ ಅಂತ ವರದಿಯಾಗಿದೆ. ಈ ಬಗ್ಗೆ ಸ್ವತಃ ವಿಕಟನ್ ತಂಡ ಮಾಹಿತಿಯನ್ನ ಹಂಚಿಕೊಂಡಿದೆ. ನಮ್ಮ ವೆಬ್ಸೈಟ್ ಅನ್ನ ಹಲವೆಡೆ ಹಲವರು ತೆರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋ ದೂರುಗಳು ಬಂದಿದ್ದಾವೆ. ಆ ಬಳಿಕ ಪರಿಶೀಲನೆಯನ್ನ ನಡೆಸಿದಾಗ ನಮ್ಮ ವೆಬ್ಸೈಟ್ ಅನ್ನ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿದೆ ಅನ್ನೋದು ಗೊತ್ತಾಯ್ತು. ಆದ್ರೆ ಸರ್ಕಾರ ನಮಗೆ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಅಂತ ಹೇಳಿದೆ. ನಮ್ಮ ವೆಬ್ಸೈಟ್ ಅನ್ನ ನಿರ್ಬಂಧ ಮಾಡೋದಕ್ಕೂ ಮೊದಲು ವಿಕಟನ್ ಆನ್ಲೈನ್ ನಿಯತಕಾಲಿಕೆ ವಿಕಟನ್ ಪ್ಲಸ್ನಲ್ಲಿ ಫೆಬ್ರವರಿ 10ರಂದು ಭಾರತೀಯರನ್ನ ಅಮೆರಿಕಾದಿಂದ ಕೈಕೋಳ ಹಾಕಿ ವಾಪಸ್ ಕರೆತರಲಾಗ್ತಾ ಇದೆ ಮತ್ತು ಪ್ರಧಾನಿ ಮೋದಿ ಅದ್ರ ಬಗ್ಗೆ ಮಾತನಾಡಿಲ್ಲ ಅನ್ನೋ ಒಂದು ಕಾರ್ಟೂನ್ ಪ್ರಕಟ ಮಾಡಲಾಗಿತ್ತು. ಆ ಕಾರ್ಟೂನ್ ವಿರುದ್ಧ ಬಿಜೆಪಿಗರು ಸಿಟ್ಟಾಗಿದ್ರು. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ವಿಕಟನ್ ಕಂಪನಿಯ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ದೂರನ್ನ ನೀಡಿದ್ರು. ಇದೀಗ ಯಾವುದೇ ಮಾಹಿತಿಯನ್ನ ನೀಡದೆ ವಿಕಟನ್ ವೆಬ್ಸೈಟ್ ಅನ್ನ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿದೆ ಅಂತ ಆರೋಪ ಮಾಡಿದೆ. ವಿಕಟನ್ 100 ವರ್ಷಗಳಿಂದ ನಿರಂತರವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬೆಂಬಲಿಸುವ ಮೂಲಕ ಕೆಲಸವನ್ನ ಮಾಡ್ತಾ ಇದೆ. ನಾವು ಯಾವಾಗಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯೋದಕ್ಕಾಗಿ ಕೆಲಸವನ್ನ ಮಾಡಿದ್ದೇವೆ. ಮುಂದೆಯೂ ಕೂಡ ಆ ಕೆಲಸವನ್ನ ನಾವು ಮಾಡ್ತೇವೆ. ಆ ಕಾರ್ಟೂನ್ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ವೆಬ್ಸೈಟ್ ಅನ್ನ ನಿರ್ಬಂಧ ಮಾಡಿದ್ರೆ ನಾವು ಕಾನೂನು ಹೋರಾಟವನ್ನ ನಡೆಸ್ತೇವೆ ಅಂತ ವಿಕಟನ್ ಸಂಸ್ಥೆ ಹೇಳಿದೆ. ವಿಕಟನ್ ವೆಬ್ಸೈಟ್ ಅನ್ನ ನಿರ್ಬಂಧಿಸಿರೋ ಕೇಂದ್ರದ ನಡೆಯನ್ನ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಖಂಡನೆ ಮಾಡಿದ್ದಾರೆ. ವಿಕಟನ್ ಸುಮಾರು 100 ವರ್ಷಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಮಾಧ್ಯಮಗಳನ್ನ ನಿರ್ಬಂಧ ಮಾಡೋದು ಸೂಕ್ತ ಅಲ್ಲ. ಇದು ಬಿಜೆಪಿ ಸರ್ಕಾರದ ಫ್ಯಾಸಿಸ್ಟ್ ಸ್ವಭಾವಕ್ಕೆ ಮತ್ತೊಂದು ಉದಾಹರಣೆ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲ, ಈ ಹಿಂದೆ ಗೋಧಿ ಮೀಡಿಯಾಗಳ ನಡುವೆ ಸತ್ಯವನ್ನ ಎತ್ತಿ ಸಾರ್ತಾ ಇದ್ದ, ವಸ್ತುನಿಷ್ಠ ವರದಿಯನ್ನ ಮಾಡ್ತಾ ಇದ್ದ, ಮೋದಿ ಸರ್ಕಾರದ ಹುಳುಕುಗಳನ್ನ ಸಮಾಜದ ಮುಂದೆ ಇಡ್ತಾ ಇದ್ದ NDTVಯನ್ನ ಅದಾನಿಗೆ ಮಾರುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ತೊಂದರೆಯನ್ನ ಕೊಡಲಾಯಿತು. ಹೀಗಾಗಿ NDTVಯನ್ನ ಅದಾನಿಗೆ ಮಾರಿದ್ರು. ಇನ್ನು ನ್ಯೂಸ್ ಕ್ಲಿಕ್ ಸುದ್ದಿ ಸಂಸ್ಥೆ ಮೋದಿಯವರ ವಿರುದ್ಧ ಅವರು ಮಾಡೋ ತಪ್ಪುಗಳ ಬಗ್ಗೆ ನಿರಂತರ ಸುದ್ದಿಯನ್ನ ಪ್ರಕಟ ಮಾಡ್ತಾ ಇತ್ತು. ಆದ್ರೆ ಚೀನಾ ಪರ ಪ್ರಚಾರವನ್ನ ಮಾಡೋದಕ್ಕೆ ಹಣ ಪಡೆದ ಆರೋಪವನ್ನ ಹೊರಿಸಿ
ಮೂಡಿಸಿ ನ್ಯೂಸ್ ಕ್ಲಿಕ್ ಸಂಪಾದಕರ ವಿರುದ್ಧ ಭಯೋತ್ಪಾದನಾ ನಿಗ್ರಹ ಕಾನೂನು ಅಂದ್ರೆ UAPA ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಬಂಧನ ಮಾಡಲಾಗಿತ್ತು. ಹಲವಾರು ಡಿಜಿಟಲ್ ಮಾಧ್ಯಮಗಳನ್ನ ಮೋದಿ ಅವರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ತಮ್ಮ ವಿರುದ್ಧ ಮಾತನಾಡುವಂತಹ ಮಾಧ್ಯಮಗಳಿಗೆ ನಿರಂತರ ತೊಂದರೆಯನ್ನ ಕೊಡಲಾಗ್ತಾ ಇದೆ. ಹೀಗಾಗಿನೇ ಡಿಜಿಟಲ್ ಮಾಧ್ಯಮಗಳನ್ನ ನಿಯಂತ್ರಣ ಮಾಡೋದಕ್ಕೆ ಹೊಸ ಕಾನೂನನ್ನ ಜಾರಿಗೆ ತರ್ತಾ ಇದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ಕೋತಾ ಇದ್ದಾರೆ. 2014ರಲ್ಲಿ ಮೋದಿ ಅಧಿಕಾರವನ್ನ ವಹಿಸಿಕೊಂಡಾಗಿನಿಂದಲೂ ಸರ್ಕಾರವನ್ನ ಪ್ರಶ್ನೆ ಮಾಡೋ ಪತ್ರಕರ್ತರು ಮತ್ತು ಹೋರಾಟಗಾರರ ಮೇಲೆ ದಬ್ಬಾಳಿಕೆ ನಡೀತಾನೆ ಇದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಕಳೆದ ವರ್ಷ 150ನೇ ಸ್ಥಾನದಿಂದ 161ನೇ ಸ್ಥಾನಕ್ಕೆ ಕುಸಿದಿದೆ. ಇದು ಅತ್ಯಂತ ಕಳಪೆ ಮಟ್ಟ ಆಗಿದೆ. ಇತ್ತೀಚಿನ ಹಲವಾರು ವಿದ್ಯಮಾನಗಳು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಪೂರ್ತಿ ದುರಾವಸ್ಥೆಯನ್ನ ಮುಟ್ಟಿರುವುದನ್ನ ಹೇಳುತ್ತೆ. ಸರ್ಕಾರ ಮತ್ತು ಆಡಳಿತಾರೂಢ ಬಿಜೆಪಿಯನ್ನ ಟೀಕಿಸುವ ಹಲವು ಪತ್ರಕರ್ತರು, ಹೋರಾಟಗಾರರನ್ನ ಜೈಲಿಗೆ ಹಾಕಲಾಗಿದೆ. ಕಿರುಕುಳ ನೀಡೋದು ಮತ್ತು ಕಣ್ಗಾವಲು ಇಡೋದು ನಡೀತಾ ಇದೆ. ಕಳೆದ 9 ವರ್ಷಗಳಲ್ಲಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಂಡು ಮಾಧ್ಯಮಗಳಿಗೆ ಉದ್ದೇಶಪೂರ್ವಕವಾಗಿಯೇ ಕಿರುಕುಳವನ್ನ ನೀಡಿದಾವೆ ಮತ್ತೆ ಹತ್ತಿಕ್ಕಿದೆ. ಮೋದಿ ಸರ್ಕಾರಕ್ಕೆ ಅಪಥ್ಯವಾಗೋ ಸತ್ಯಗಳನ್ನ ಹೇಳೋ ಪತ್ರಕರ್ತರು ಮಾತ್ರನೇ ಟಾರ್ಗೆಟ್ ಆಗಿದ್ದಾರೆ ಅಂತ ಈ ಹಿಂದೆ ಇಂಡಿಯಾ ಮೈತ್ರಿಕೂಟ ಹೇಳಿತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.